ಆತ್ಮೀಯ ಎಚ್ 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ರಾಜೀನಾಮೆಗಳ ಸುರಿಮಳೆ ಮೊದಲಾಯಿತು. ರಾಮಲಿಂಗಾರೆಡ್ಡಿ ನಂತರದಲ್ಲೇ KH ಮುನಿಯಪ್ಪನವ್ರು ಮುಂದಾಗ್ತಾ ಇದ್ದಾರೆ. ಅವ್ರ ಜೊತೆಗೆ ಸತೀಶ್ ಅವ್ರ ಕೆಲವೊಂದು ನ್ಯೂಸ್ ಬರ್ತಾ ಇದೆ, 45 ಜನ ಶಾಸಕರೊಂದಿಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ. ಅದೇ ಸಮಯಕ್ಕೆ ಇನ್ನೂ ಅದೇ ಬೇರೆ ಬೇರೆ ಅವರು KH ಮುನಿಯಪ್ಪ ಆಯಿತು, ರಾಮಲಿಂಗಾರೆಡ್ಡಿ ಅವರಾಯಿತು, KJ ಜಾರ್ಜ್ ಅವರು ಸಹಿತ ತಮ್ಮ ಆಪ್ತ ಸಹಾಯಕನೋ ಅಥವಾ ಅದರದ್ದು ಹೆಡ್ಡನ್ನು ಚೇಂಜ್ ಮಾಡಿದ್ದಕ್ಕಾಗಿ ಈ ಒಂದು ಇಂಧನ ಇಲಾಖೆಯದು ಅದಕ್ಕೂ ಅಸಮಾಧಾನಗೊಂಡಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾಯಿದ್ದಾವೆ. ಹಿಂಗೆ ಒಂದರಿಂದ ಒಂದು ಬರೋದು ನೋಡಿದಾಗ ಇದೇನು ಕ್ಯಾಲ್ಕುಲೇಟಿವ್ ಮೂವ್ ಅದನ, ಲೆಕ್ಕಾಚಾರದ ಹೆಜ್ಜೆ ಅದನ, DKಶಿ ಅವರನ್ನು ಹಿಂದೆ ಸರಿಸುವಂಥದ್ದು ಇರ್ಬೋದಾ ಅಥವಾ ಏನಿದ್ರ ಅರ್ಥ? ಯಾಕಂದರೆ ನೋಡ್ರಿ, ಮೊದಲದಾಗಿ ರಾಮಲಿಂಗಾರೆಡ್ಡಿ ಅವ್ರಿಗೇನೋ ಮಾತು ಕೊಟ್ಟಿದ್ದರು DKಶಿ ಅವರು. ಹೌದಪ್ಪ, ಬೆಂಗಳೂರು ಅಭಿವೃದ್ಧಿ ಕೊಡ್ತೀವಿ ಅಂತೇಳಿ. ಹಾಗಾದರೆ ಕೆಟ್ಟ ಪೋಸ್ಟನ್ನು ಕೊಟ್ಟಿಲ್ಲವಲ್ಲ ಅವರು. ಅದು ಸಂಪನ್ಮೂಲ ಅಲ್ಲೂ ಸಹ ಸಾಕಷ್ಟು ಸಿಗ್ತದೆ ನೀರಿಗೆ. ಎಲ್ಲ ಖಾಲಿ ಏನಿಲ್ಲ ನೋಡ್ರಿ. ನಮ್ಮ ರಾಜಕಾರಣಿಗಳು ಹೆಂಗಿದ್ದಾರಪ್ಪ ಅಂದ್ರೆ ಉಸಿಕಿನಲ್ಲಿ ಸಹಿತ ಎಣ್ಣೆ ತೆಗೆಯುವಂಥವ್ರು ತೆಗೆದಾರಲ್ಲ. ಈಗ ಈ ಸೌದಿ ಅರೇಬಿಯಾದೆಲ್ಲ ಗೊತ್ತಲ್ಲ, ಸೌದಿ ಅರೇಬಿಯಾ ಆಯಿತು, ಅರೇಬಿಯನ್ ಕಂಟ್ರಿಗಳಾಯಿತು, ಅಲ್ಲೆಲ್ಲ ಉಸಿಕಿನಾಗ ಎಣ್ಣೆ ತೆಗಿತಾರೆ. ಹಾಗೆ ತೆಗಿತಾರೆ, ಇಲ್ಲಿ ಬರಲಿದ್ರು ಸಹಿತ. ಅಂದ್ರೆ ನಾನು ಹೇಳೋ ಉದ್ದೇಶ ಇಷ್ಟೇ ಇಲ್ಲ, ಈ ರಾಜಕಾರಣಿಗಳು ಯಾರೂ ಇವತ್ತು ಸಜ್ಜನರು ಅಂತಿಲ್ಲ, ಎಲ್ಲರೂ ಮೇಯವ್ರನ್ನ ಸಿಕ್ಕಾಗಿ ಮಾಡ್ಕೊಂಡ್ಬಿಡೋರಣ. ಇನ್ನು ಒಂದು ಸಿಗಲಿಕ್ಕಿಲ್ಲ ಅನ್ನೋಂಥ ಬೈಕೋ ಅಥವಾ ಅಲ್ಲೇ ನೂರಾರು ಕೋಟಿ ಸಾವಿರಾರು ಕೋಟಿ ಗಳಿಸಿದವರು ಇದ್ದಾರೆ. ಸ್ವತಃ ಮುಖ್ಯಮಂತ್ರಿ ಮೇಲೂ ಇದ್ದಾವ ಸಾವಿರಾರು ಕೋಟಿ ಗಳಿಸಿದ್ದಾರೆ ಅವರು ಅನ್ನುವಂಥದ್ದು ಮತ್ತು ಸ್ವತಃ ಅವ್ರು ಒಪ್ಕೊಂಡಿದ್ದಾರೆ. ಅದೇನೂ ಇರಲಿ. ಈಗ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಒಬ್ಬರಿಂದ ಒಬ್ಬರು ಹಿಂದೆ ಬರೋದು ನೋಡಿದಾಗ ಸಹಜವಾಗಿ ಯಾರಿಗಾದ್ರೂ ಅನಿಸ್ತದೆ ಇದ್ರ ಕ್ಯಾಲ್ಕುಲೇಟಿವ್ ಮೂವ್ ಅದ, DKಶಿ ಅವರು ಸರಿಯಾಗಿ ಆಡಳಿತ ಮಾಡಿಕೊಡಬಾರದು ಅನ್ನುವಂಥದ್ದು ಇರ್ಬೋದೇನೋ, ಇಲ್ಲಂತಲ್ಲ. ಆದರೆ ಇದು ಒಳ್ಳೆಯ ನಡೆನ. ಯಾಕಂದರೆ ಯಾವ ಕಾಂಗ್ರೆಸ್ನಿಂದ ಇವರೆಲ್ಲ ಇವತ್ತು ನಾಯಕರಾಗಿ ಮೆರಿತಾ ಇದ್ದಾರೋ, ಇವತ್ತೇನು ಒಂದು ಮಂತ್ರಿಗಿರಿಯನ್ನು ಪಡಿತಾ ಇದ್ದರು, ಆ ಪಾರ್ಟಿಗಿನ ಏನಪ್ಪ ಅಂತಂದ್ರೆ ಒಂದು ಅನ್ಯಾಯ ಅನ್ನೋದು ನಾ ಹೇಳಲಿಕ್ಕೆ ಹೋಗಲ್ಲ, ಶಬ್ದ ಬಳಸೋದಿಲ್ಲ. ಅದನ್ನು ಕಾಂಗ್ರೆಸ್ಸನ್ನು ನಾಶ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಇದನ್ನು ಅರ್ತಿರುವಂಥ ರಾಹುಲ್ ಗಾಂಧಿ ಅವರು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಸುದ್ದಿಗಳು ಬರ್ತಾ ಇದ್ದಾವೆ. ನೋಡ್ರಿ, ಹೇಳುವಷ್ಟು ಹೇಳ್ರಿ, ಕೇಳ್ತಾರೆ, ಕೇಳಿಗೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ರಿ ಅನ್ನುವಂಥ